ಕರ್ನಾಟಕದ ಎಲ್ಲ ಸ್ಪರ್ಧಾಂತರಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವೆಲ್ಲ ಬಹಳಷ್ಟು ನಿರೀಕ್ಷೆಯಲ್ಲಿದ್ದೀರಿ. ಪಿಸಿ ಮತ್ತೆ PSIಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಆಸ್ಪಿರೆಂಟ್ ಡಿಪಾರ್ಟ್ಮೆಂಟ್‌ಗೆ KSPಗೆ ಕರ್ನಾಟಕ ಸ್ಟೇಟ್ ಪೊಲೀಸ್‌ಗೆ ನೀವು ಡಿಪಾರ್ಟ್ಮೆಂಟ್‌ಗೆ ಭೇಟಿ ಕೊಟ್ಟು ನೇಮಕಾತಿ ಯಾವಾಗ ಆಗತ್ತೆ ಸರ್ ಅನ್ನುವಂಥದ್ದನ್ನ ವಿಚಾರಿಸ್ರಿ ಅಂತ ಹೇಳ್ತಾ ಇದ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್‌ಗೆ ಭೇಟಿ ಕೊಟ್ಟು ಒಂದು ನೇಮಕಾತಿ ರಿಕ್ರೂಟ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎರಡನೇದೇನು ಅಂತಂದ್ರೆ ಬಹಳ ಮುಖ್ಯವಾಗಿ ಎಷ್ಟು ಪಿಸಿಗೆ ಎಷ್ಟು ಸಾವಿರ ಪೋಸ್ಟ್‌ಗಳು ಕನ್ಫರ್ಮ್ ಆಗುತ್ತೆ, ಆಮೇಲೆ PSIಗೆ ಸಂಬಂಧಪಟ್ಟಂತೆ ನೇಮಕಾತಿ ಆಗುತ್ತೋ ಅಥವಾ ಇಲ್ಲೋ, ಇನ್ನೂ ವಿಳಂಬ ಆಗುತ್ತೋ ಅನ್ನುವಂಥದ್ದನ್ನ ಮಾಹಿತಿಯನ್ನ ಕಲೆಕ್ಟ್ ಮಾಡಿದೀವಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮಗೆ ಸಾಕಷ್ಟು ಫ್ಯಾಕ್ಟ್ಸ್‌ಗಳನ್ನ ನೀವು ನೋಡಿದಿರಿ. ಆಮೇಲೆ ಒಂದು ಗೊಂದಲ ಏನು ಅಂತಂದ್ರೆ, ಸರ್ ಪರೀಕ್ಷಾ ಪ್ರಾಧಿಕಾರವನ್ನ ಏನು ಕೆಗೆ ಕಳಿಸ್ತಾರ ಅಥವಾ KSP ನಡೆಸುತ್ತಾ ಅನ್ನುವಂಥದ್ದನ್ನ ಸುಮಾರು ಜನ ಏನಪ್ಪಾ ಅಂದ್ರೆ ಗೊಂದಲದಲ್ಲಿ ಇದ್ರಿ. ಈ ಗೊಂದಲಕ್ಕೆ ಇವತ್ತೇನಪ್ಪಾ ಅಂದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗತ್ತೆ. ತುಂಬಾ ಒಂದು ಆಸ್ಪಿರೆಂಟು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲವನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ 8,000 ಪೋಸ್ಟ್‌ಗಳಿಗೆ ಪಿಸಿ 8,000 ಪೋಸ್ಟ್‌ಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್‌ನ ಪಡ್ಕೊಂಡಿದೆ. ಆಮೇಲೆ ಜಿಲ್ಲಾ ವೈಸ್ ಏನಪ್ಪಾ ಅಂದ್ರೆ ಅವುಗಳನ್ನ ಡಿವೈಡೇಷನ್ ಮಾಡಿದೆ. ಹಾಗಾದ್ರೆ ಈ 8,000 ಪೋಸ್ಟ್‌ಗಳಿಗೆ ನೇಮಕಾತಿ ಯಾವಾಗ ಆಗ್ಬೋದು ಸರ್ ಅಂತೇಳಿ ನಾವು ಕೇಳಿದಾಗ, ಒಂದು ವಾರದಲ್ಲಿ ನಾವೇನಪ್ಪಾ ಅಂತಂದ್ರೆ ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೆ. ಒಂದು ವಾರದಲ್ಲಿ 8,000 ಹುದ್ದೆಗಳಿಗೆ. ಇದರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. 8,000 ಪೋಸ್ಟ್‌ಗಳಿಗೆ ಒಂದು ವಾರದಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಸರ್ ಏನೇನು ಅಂದ್ರೆ ಪರೀಕ್ಷಾ ಪ್ರಾಧಿಕಾರ ಸರ್ KSP ನಡೆಸುತ್ತಾ ಅಥವಾ KE ನಡೆಸುತ್ತಾ ಅನ್ನುವಂಥದ್ದು ಗೊಂದಲ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಾವು ವಿಚಾರ ಮಾಡಿದಾಗ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರ ಮಾಡಿದಾಗ, ಇಲ್ಲ 100ಕ್ಕೆ 99ರಷ್ಟು ನಾವು KSP ದವರು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಏನು ಇಲಾಖೆ ಇದೆಯಲ್ಲ, ಅದೇ ಏನ್ ಪಾತ್ರ ಪರೀಕ್ಷೆಯನ್ನ ಕಂಡಕ್ಟ್ ಮಾಡೋದು. ಆಮೇಲೆ ಸುಮಾರು ಜನ ಏನ್ ಪಾತ್ರ ಈ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದಾರೆ, ಈ KE ನಡೆಸುತ್ತೆ ಅಂತೇಳಿ. KE ನಡೆಸುವಂತ ಸಾಧ್ಯತೆ ಕಡಿಮೆ ಇದೆ. ಹಿಂದೆ ಒಂದು ಇಶ್ಯೂ ಆಗಿತ್ತಲ್ಲ, ಅದಕ್ಕೆ ಹೈಕೋರ್ಟ್ ಡೈರೆಕ್ಷನ್ ಮೇರೆಗೆ ಕೆಇಗೆ ಏನ್ ಪಾತ್ರ ಆ ಒಂದು ಎಕ್ಸಾಮ್ ಪರೀಕ್ಷಾ ಪ್ರಾಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು. ಅದರ್ವೈಸ್ ಏನ್ ಪಾತ್ರ ಮತ್ತೆ ಆಸ್ ಯೂಶುವಲ್ ಮತ್ತೆ ಏನಪ್ಪಾ ಅಂತಂದ್ರ KSPನ ಈ ಪರೀಕ್ಷೆಯನ್ನ ನಡೆಸುವಂಥದ್ದು. ನೀವ್ಯಾರು ಆತಂಕ ಪಡುವಂಥದ್ದು, ಗಾಬರಿ ಪಡುವಂಥದ್ದು ಆಗ್ಬಾರ್ದು. ದಯಮಾಡಿ ನೀವು ಯಾರು PCಗೆ ಓದ್ತಾ ಇದ್ರಲ್ಲ, ಸೊ 100% ಏನ್ ಪಾತ್ರ ಈ ವಾರದಲ್ಲಿ ಜೂನ್ 10 ಒಳಗಾಗಿನೇ ಏನ್ ಪಾತ್ರ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ತುಂಬಾ ಇದೆ. ಇದನ್ನ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಇದಾದ್ಮೇಲೆ ಗೊಂದಲ ಏನ್ ಪಾತ್ರ ಇದು ಪರೀಕ್ಷಾ ಪ್ರಾಧಿಕಾರ, ಇದು ಸಹ ನಿಮ್ಗೆ ಕ್ಲಾರಿಟಿ ಸಿಕ್ಕತ್ತೆ ಅಂತೇಳಿ ನಾನು ಅನ್ಕೋತೀನಿ. ಇನ್ನು ನೆಕ್ಸ್ಟ್ PSIಗೆ ಸಂಬಂಧಪಟ್ಟಂತೆ 600 ಪೋಸ್ಟ್‌ಗಳಿಗೆ ನೇಮಕಾತಿ ಅನ್ನುವಂಥದ್ದು ಇದೆಯಲ್ಲ, ಅದು ಇನ್ನೂ ಏನ್ ಪಾತ್ರ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿಲ್ಲ. ಇದು ಎಲ್ರಿಗೂ ಏನ್ ಪಾತ್ರ ಸ್ಪಷ್ಟವಾಗಿ ಗಮನಕ್ಕಿರ್ಲಿ. 600 ಪೋಸ್ಟ್‌ಗಳಿಗೆ ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕಿಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಏನ್ ಪಾತ್ರ ಯಾವುದೇ ರೀತಿ ಚರ್ಚೆ ಆಗ್ತಿಲ್ಲ, ಮತ್ತೆ ಪ್ಯಾಕ್ಸು ಬಂದಿಲ್ಲ. ಇದು ಇನ್ನೂ ಸ್ವಲ್ಪ ಏನಪ್ಪಾ ಅಂದ್ರೆ ಡಿಲೇ ಆಗ್ಬೋದು. ಹಾಗಾದ್ರೆ ಈ ತಕ್ಷಣ ಆಗುವಂತದ್ದು 800 ಪೋಸ್ಟ್‌ಗಳಿಗೆ PC ಕನ್ಫರ್ಮ್ ಆಗ್ತದೆ. ಸೊ ಅದು KSPನ ಏನ್ ಪಾತ್ರ 100ಕ್ಕೆ 99ರಷ್ಟು ಪರೀಕ್ಷೆಯನ್ನ ಅದು ಕಂಡಕ್ಟ್ ಮಾಡುತ್ತೆ. ಇನ್ನು ಇದಾದ್ಮೇಲೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಏನು ಅಂತಂದ್ರೆ, ಸರ್ ನಾವು ಇದರಲ್ಲಿ ಬರ್ತೀವಾ ಇಲ್ಲ ಅನ್ನುವಂಥದ್ದು, ಅಂದ್ರೆ ಏಜ್ ರಿಲ್ಯಾಕ್ಸೇಷನ್. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, GMಗೆ ಪರ್ಮನೆಂಟ್ ಆಗಿ ಏನ್ ಪಾತ್ರ ಇಲಾಖೆ GMಗೆ ಜನರಲ್ ಮೆರಿಟ್ ದವರಿಗೆ 28 ನಿಗದಿ ಮಾಡಿದೆ. ಇನ್ನು ಅದರ್ಸ್ ಅಂತಂದ್ರೆ OBC, SC, ST, OBC ಮತ್ತೆ SC, STಗೆ ಪರ್ಮನೆಂಟ್ ಆಗಿ 30 ಫಿಕ್ಸ್ ಆಗಿ ಮಾಡಿದೆ. ಇನ್ನ 28, 30 ಏಜ್ ಅನ್ನ ಏನು ರಿಲ್ಯಾಕ್ಸೇಷನ್ ಇದು ಪರ್ಮನೆಂಟ್ ಆಗಿ ಮಾಡಿದೆಲ್ಲ, ಇದಕ್ಕ +5 ನೀವು ಏನ್ ಪಾತ್ರ ಆಡ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಕರ್ನಾಟಕ ಸರ್ಕಾರ 5 ವರ್ಷ ಏನಪ್ಪಾ ಅಂತಂದ್ರ ಏನ್ ಮಾಡಿದೆ, ಏಜ್ ರಿಲ್ಯಾಕ್ಸೇಷನ್ ಮಾಡಿದೆ. ಸೊ ಯಾರ್ಯಾರು ಇದ್ರೊಳಗೆ ಏನ್ ಪಾತ್ರ ಅಂಡರ್ದಲ್ಲಿ ಬರ್ತಿರಲ್ಲ, ಸೊ ನಿಮ್ಗೆ ಇದೊಂದು ಬಿಗ್ ಅಪರ್ಚುನಿಟಿ. ಯಾಕಂದ್ರೆ ಹೆಚ್ಚಿನ ಪೋಸ್ಟ್‌ಗಳು ಕನ್ಫರ್ಮ್ ಆಗ್ತಿದೆ. ಯಾಕಂದ್ರೆ 3 ವರ್ಷದಿಂದ ಯಾವುದೇ ನೇಮಕಾತಿ ರಿಕ್ರೂಟ್ಮೆಂಟ್ ಆಗಿಲ್ಲ. ಈ ಬಾರಿ ನೇಮಕಾತಿ ಆಗ್ತಿದೆ ಅಂತಂದ್ರೆ ಅದೊಂದು ಒಳ್ಳೆ ಅವಕಾಶ ನಿಮಗೆ. ನೀವೊಂದು ಏನ್ ಪಾತ್ರ ಪ್ರಾಪರ್ ಆಗಿರ್ತಕ್ಕಂಥ ಸಿಲೆಬಸ್ ಅನ್ನ ಇಟ್ಕೋಬೇಕು. ಮತ್ತೆ ಒಂದು ಒಳ್ಳೆಯ ಒಂದು ಕೋಚಿಂಗ್ ಸೆಂಟರ್ ನೀಡಿತ್ತಂದ್ರೆ ನಾವು ಏನ್ ಪಾತ್ರ ಇವಾಗ ಒಂದು ಬಿಗ್ ಒಂದು ಒಳ್ಳೆ ಫ್ಯಾಕಲ್ಟಿಯನ್ನ ತೆಗೆದುಕೊಂಡು ಬಂದು ಒಂದು ಕಡಿಮೆ ಪ್ರೈಸ್ ಅಲ್ಲಿ ನಾವು ಒಂದು ಕೋಚಿಂಗ್ ಸೆಂಟರ್ನ ಅಂದ್ರೆ
ತರಬೇತಿಯನ್ನ ಆರಂಭ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗೆ ಅವಶ್ಯಕತೆ ಇದೆ, ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ ಇದೆ, ಒಂದು ನಂಬರ್ ಡಿಸ್ಪ್ಲೇ ಆಗ್ತದ. ಸೊ ಅದಕ್ಕ ನೀವು ಸಂಪರ್ಕ ಮಾಡಿ. ಸ್ಪರ್ಧಾಕಾಸಿ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿಯೊಂದಿಗೆ ಟೆಸ್ಟ್ ಸಿರೀಸು ಮತ್ತೆ PDF ನೋಟ್ಸ್ಗಳ ಜೊತೆಗೆ ನಿಮಗೆ ಒಂದು ತರಬೇತಿ ಸಿಗತ್ತೆ. ಸೊ ಬಹಳ ಕಡಿಮೆ ಪ್ರೈಸ್ ಅಲ್ಲಿ ಇರುತ್ತೆ, ನೀವು ಜಾಯಿನ್ ಆಗ್ಬೋದು. ಇದಕ್ಕೆ ಪೊಲೀಸ್ ನೇಮಕಾತಿಗೆ ಕೇವಲ 4 ರಿಂದ 5 ತಿಂಗಳ ಅವಧಿ ಒಳಗೆ ನೀವು ಏನೇನ್ ಮಾಡಬೇಕು ಪ್ರಾಪರ್ ಆಗಿ ಅನ್ನುವಂಥದ್ದನ್ನ, ಸೊ ನಿಮ್ಗೆ ಮಾರ್ಗದರ್ಶನ ಅವಶ್ಯಕತೆ ಇರ್ತದ. ಸೊ ಹೆಚ್ಚಿನ ನಿಮ್ಗೆ ಮಾರ್ಗದರ್ಶನ ಬೇಕಾಗಿತ್ತು ಅಂತಂದ್ರೆ ಈ ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡಿ. ಮತ್ತೆ ಸಮಯ ಇಲ್ಲ ನಿಮ್ಮ ಹತ್ರ, ಸೊ ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಸೊ ಇವಾಗಿನಿಂದ ಏನಪ್ಪಾ ಅಂದ್ರೆ ಓದ್ಲಿಕ್ಕೆ ಆರಂಭ ಮಾಡಿ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದ್ರೆ ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಮತ್ತಷ್ಟು ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಮಾಹಿತಿಯನ್ನ ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.